ಮದ್ದೂರು ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಯ ಪುರಸಭಾ ಮುಂಭಾಗ ಇರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಎರಡನೇ ದಿನವಾದ ಇಂದು ಕೂಡ ತಾಲೂಕು ದಲಿತ ಪರ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಹೊರಗುತ್ತಿಗೆ ನೌಕರರನ್ನ ಕಾರಣವಿಲ್ಲದೆ ವಜಾಗೊಳಿಸಿರುವ ಹಿನ್ನೆಲೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಪ್ರತಿಭಟನೆ ಜೊತೆಗೆ ತಮಟೆ ಚಳುವಳಿ ಮೂಲಕ ತಮಟೆ ಬಡಿದು ಸುಳ್ಳು ದೂರು ನೀಡಿರುವ ಶಾಸಕರ ಬೆಂಬಲಿಗನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ನೀಡಿರುವ ಸುಳ್ಳು ದೂರನ್ನು ವಜಾ ಮಾಡುವಂತೆ ಒತ್ತಾಯಿಸಿ ಹಾಗೂ ಮದ್ದೂರು ಪಟ್ಟಣದ ಪುರಸಭಾ ಆಡಳಿತ ಮಂಡಳಿ ಏಕಾಏಕಿ ಹೊರಗುತ್ತಿಗೆ ನೌಕರ ಮನೀಶ್ ಅವರನ್ನ ಯಾವುದೇ ಕಾರಣವಿಲ್ಲದೆ ನೋಟಿಸು ನೀಡದೆ ವಜಾಗೊಳಿಸಿದ್ದಾರೆ ಅಂತ ಆರೋಪಿಸಿದರು. ಪುರಸಭೆ ಹೊರಗುತ್ತಿಗೆ ನೌಕರ ಪೊಲೀಸರ ಮೇಲೆ ಸುಳ್ಳು ದೂರು ದಾಖಲಿಸಿರುವ ದಲಿತ ವಿರೋಧಿ ಶಾಸಕರಿಗೆ ಹೊರಗುತ್ತಿಗೆ ನೌಕರ ಮನೀಶ್ ಮೇಲೆ ದಾಖಲಾಗಿರುವ ಸುಳ್ಳು ದೂರನ್ನ ಕೈಬಿಟ್ಟು ಸತ್ಯಾಸತ್ಯತೆಗಳ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು. ಮನೀಶ್ ಮೇಲೆ ದಾಖಲಾಗಿರುವ ಸುಳ್ಳು ದೂರನ್ನ ಕೂಡಲೇ ವಜಾಗೊಳಿಸಬೇಕು. ಪುರಸಭಾ ಆಡಳಿತ ಮಂಡಳಿ ಮತ್ತು ಶಾಸಕರ ಒತ್ತಡಕ್ಕೆ ಮಣಿದು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿರುವ ಆರ್ಸಿ ಬಿಸಿನೆಸ್ ಸೊಲ್ಯೂಷನ್ ಮೈಸೂರು ಹೊರಗುತ್ತಿಗೆ ಏಜೆನ್ಸಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ದಲಿತ ಪರ ಸಂಘಟನೆಗಳ ಮುಖಂಡರಾದ ಸೋಮನಹಳ್ಳಿ ಅನ್ನದಾನಿ ಪ್ರತಿಭಟನೆ ನಡೆಸಿ ಮಾತನಾಡಿದರು. 7.5 ವರ್ಷದಿಂದ ಹೊರಗುತ್ತಿಗೆ ನೌಕರನಾಗಿ ಕೆಲಸ ಮಾಡ್ತಿದ್ದಂಥ ಮನೀಶ್ ಶೇಖರೆ ಎಂಬುವನ ಮೇಲೆ ಮನೆ ಶಾಸಕರು 3 ತಿಂಗಳ ಹಿಂದೆ ಅವರ ಕಚೇರಿಯನ್ನು ವಿಡಿಯೋ ಫೋಟೋ ನೋಟಲ್ ಇನ್ಕಮ್ ಮಾಡಿದ ಕಾರಣಕ್ಕಾಗಿ ಅದೇ ಅಪರಾಧ ಎಂದು ಕಾರಣಕ್ಕಾಗಿ ಅವರ ಕಚೇರಿ ಸಹಾಯಕ ಹರೀಶನ ಹತ್ರ ಪೊಲೀಸ್ ದೂರನ್ನು ಕೊಡಿಸಿ ಪೊಲೀಸರ ಮೇಲೆ ಪ್ರಭಾವ ಬೀರಿ ಕೇಸ್ ಸುಳ್ಳು ಕೇಸನ್ನು ದಾಖಲು ಮಾಡಿಸಿದ್ದಾರೆ. ಅದೇ ಒಂದು ಕಾರಣ ಇಟ್ಕೊಂಡು ಪುರಸಭೆಯವರು ಮತ್ತು ಶಾಸಕರ ಬೆಂಬಲಿಗರು ಪಿತೂರಿ ಮಾಡಿ ಒಂದು 3 ಜನ ಅನಾಮಧೇಯ ಪತ್ರವನ್ನು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕೊಡಿಸೋದ್ರ ಮೂಲಕ ಆ ನೆಪ ಇಟ್ಕೊಂಡು ಏಕಾಏಕಿ ಮನೀಶ್ನನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ನಾವು ಅದನ್ನು ಖಂಡಿಸಿ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಮ್ಮಿಕೊಂಡಿದೆ. ನಾವು ಒತ್ತಾಯ ಮಾಡ್ತೇವೆ ಮಾನ್ಯ ಶಾಸಕರಲ್ಲಿ, ನೀವು ದೇಶದ ರಾಜಕಾರಣವನ್ನು ಬಿಡಿ. ಯಾಕೆಂದರೆ ನಾವು SC/STಗಳು ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ ಪರಿಣಾಮ, ದಲಿತ ಚಳವಳಿಗಳು ಮತ ನೀಡಿದ ಪರಿಣಾಮ, ಬೆಂಬಲ ನೀಡಿದ ಪರಿಣಾಮ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಇದೆ. ಅದರ ಪರಿಣಾಮ ನೀವು ಕೂಡ ಮೊದಲನೇ ಬಾರಿಗೆ ಶಾಸಕರಾಗಿದ್ದೀರಿ. ನೀವು ದಲಿತರನ್ನ ಕಡೆಗಣಿಸಬೇಡಿ, ದಲಿತರ ಮೇಲೆ ಸುಳ್ಳು ಕೇಸನ್ನ ಹಾಕಬೇಡಿ. ನಾವು ಈ ಕೇಸ್ ಹಾಕಿರೋದನ್ನ ನೀವು ವಾಪಸ್ ತಗೋಬೇಕು ಮತ್ತು ಮನುಷ್ಯನಿಗೆ ಈ ಕೂಡಲೇ ಕೆಲಸವನ್ನು ನೀಡಬೇಕು ಅಂತ ಒತ್ತಾಯ ಮಾಡ್ತೇವೆ. ನೀವು ಕೆಲಸ ನೀಡುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಈ ವೇಳೆ ದಲಿತ ಸಮನ್ವಯ ಸಮಿತಿಯ ತಾಲೂಕು ಗೌರವಾಧ್ಯಕ್ಷ ಬೋರಯ್ಯ ತೈಲೂರು, ಅಧ್ಯಕ್ಷ ಶಂಕರ್, ಕಾರ್ಯದರ್ಶಿ ಸುಂದರೇಶ್, ಮೂರ್ತಿ, ಅಂಬರೀಶ್, ಪುಟ್ಟರಾಮು, ಮೋಹನ್ ಕುಮಾರ್, ಸ್ವಾಮಿ, ಅರವನಹಳ್ಳಿ, DSS ಅಧ್ಯಕ್ಷ ಶಿವು, ಕೃಷ್ಣ, ದಾಕ್ಷಾಯಿಣಿ, ರಾಜಮ್ಮ ಸೇರಿದಂತೆ ಇತರರು ಹಾಜರಿದ್ದರು.